Hi everyone, welcome back to my channel. ಥ್ಯಾಂಕ್ ಯು ಆಲ್ ಮೈ ಸಬ್ಸ್ಕ್ರೈಬರ್ಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಹಾಗೆ ನಾನು ಅಪ್ಲೋಡ್ ಮಾಡುವಂಥ ಟ್ಯಾರೋ ರೀಡಿಂಗ್ ವೀಡಿಯೋಸ್ನ ಡೇ ಬೈ ಡೇ ನೋಡ್ತಾ ಇದ್ದೀರಾ, ಕಂಟಿನ್ಯೂಸ್ ಆಗಿ ನೋಡ್ತಾ ಇದ್ದೀರಾ. ನಿಮಗೆಲ್ಲ ಥ್ಯಾಂಕ್ ಯು ಸೊ ಮಚ್. ಹಾಗೆ ಇವತ್ತಿನ ಟ್ಯಾರೋ ರೀಡಿಂಗ್ ನಿಮ್ಮ ಪಾರ್ಟ್ನರ್ ಅವರ ಕರೆಂಟ್ ಎನರ್ಜೀಸ್ ಮೇಲೆ ಆಗಿರುತ್ತೆ. ಆ್ಯಂಡ್ ನೋಡೋಣ, ಕೆಲವೊಂದು ಕ್ವೆಶನ್ಸ್ಗೆ ಕಾರ್ಡ್ಸ್ನ ಪಿಕ್ ಮಾಡಿ ನಾನು ಹೇಳ್ತೀನಿ. ಹಾಗೆ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ನೀವು ನಂಬರ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದಕ್ಕೆ ನೀವು ವಾಟ್ಸಪ್ ಮೆಸೇಜನ್ನು ಮಾಡ್ಬೋದು. ಹಾಗೆ ರಿಲೇಷನ್ಶಿಪ್ ಹೀಲಿಂಗ್ ಯಾರೆಲ್ಲ ತೊಗೊಳ್ಬೇಕಂತ ಇದ್ದೀರಾ, ಡೆಫಿನೆಟ್ಲಿ ಸ್ಲಾಟ್ಸ್ ಓಪನ್ ಇದೆ, ಇಂಟ್ರೆಸ್ಟ್ ಇರೋರು ಬುಕ್ ಮಾಡ್ಕೋಬೋದು. ಹೀಲಿಂಗ್ ಅಂತ ಅಂದರೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಏನೆಲ್ಲ ಒಂದು ಮನಸ್ತಾಪ ಇದೆ ಅದನ್ನು ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಜಾಯಿನ್ ಆಗ್ತಾ ಇದ್ದಾರೆ, ಇಂಟ್ರೆಸ್ಟ್ ಇರೋರು ಯಾರಾದರೂ ಜಾಯಿನ್ ಆಗಬೇಕು ಅಂದ್ಕೊಳ್ತಾ ಇದ್ದಾರೆ, ಡೆಫಿನೆಟ್ಲಿ ಟ್ಯಾರೋ ರೀಡಿಂಗ್ ಕೋರ್ಸ್ನ ಜಾಯಿನ್ ಆಗ್ಬೋದು. ಆ್ಯಂಡ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಕೋರ್ಸ್ ಅವೈಲಬಲ್ ಇದೆ, ಲಾ ಆಫ್ ಅಟ್ರಾಕ್ಷನ್ ಕೋರ್ಸ್ ಅವೈಲಬಲ್ ಇದೆ. ಹಾಗೆ ಬ್ರೇಸ್ಲೆಟ್ಸ್ ಪರ್ಚೇಸ್ ಮಾಡಬೇಕು ಅಂದರೆ ಅವೈಲಬಲ್ ಇದೆ. ಹಾಗೆ ನನ್ನ ಕಮ್ಯುನಿಟಿ ಪೋಸ್ಟನ್ನ ನೀವು ಚೆಕ್ ಮಾಡಿದ್ರೆ ಅಲ್ಲಿ ನಾನು ಎಲ್ಲ ಥರದ ಬ್ರೇಸ್ಲೆಟ್ಸ್ ಫೋಟೋನ ನಾನು ಅಪ್ಡೇಟ್ ಮಾಡಿದ್ದೀನಿ. ಹಾಗೆ ಸ್ವಲ್ಪ ಸ್ಕ್ರೋಲ್ ಮಾಡಿ ನೋಡಿ, ನಿಮಗೆ ಸಿಗುತ್ತೆ. ಸೊ ನೋಡೋಣ ಇವತ್ತಿನ ಟ್ಯಾರೋ ರೀಡಿಂಗ್ ನಿಮಗಾಗಿ ಯಾವೆಲ್ಲ ಗೈಡೆನ್ಸ್ ಇದೆ ಅಂತ. ಸೊ ಫಸ್ಟ್ ಕಾರ್ಡ್ ನಾನಿಲ್ಲಿ ನಿಮ್ಮ ಪಾರ್ಟ್ನರ್ ಅವರ ಕರೆಂಟ್ ಎನರ್ಜೀಸ್ ಏನಿದೆ ನೋಡೋಣ. ಸೊ ಈ ಒಂದು ರೀಡಿಂಗ್ ನೋಡೋ ಟೈಮಲ್ಲಿ ನಿಮ್ಮ ಪಾರ್ಟ್ನರ್ ಅವ್ರನ್ನ ನೀವು ನೆನ್ಪು ಮಾಡ್ಕೋಬೋದು. ಅವರ ಹೆಸರನ್ನು ನೀವು 3 ಟೈಮ್ಸ್ ಹೇಳಿ ಕಾರ್ಡ್ಸ್ ಜೊತೆಗೆ ಕನೆಕ್ಟ್ ಆಗ್ಬೋದು. ಓಕೆ, ಕ್ವೀನ್ ಆಫ್ ಸ್ವರ್ಡ್ಸ್ ಇದೆ. ಆ್ಯಂಡ್ ಸೆಕೆಂಡ್ ಕಾರ್ಡ್, ಅವರು ಈಗಿನ ಪರಿಸ್ಥಿತಿಯಲ್ಲಿ ಏನು ಮಾಡ್ಬೋದು, ಏನು ಆ್ಯಕ್ಷನ್ ತೊಗೋಬೋದು ಅಥವಾ ಆ್ಯಕ್ಷನ್ ತೊಗೊಳ್ಳೋದಿಲ್ವ. ಸೊ ಅದಕ್ಕಾಗಿ ಇಲ್ಲಿ ದ ಹೆರೋಫೆಂಟ್ ಬಂದಿದೆ. ಹಾಗೆ ಅವರು ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರಾ. 2 ಆಫ್ ಪೆಂಟಿಕಲ್ಸ್. ಇನ್ ಕೇಸ್ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಬ್ಲಾಕ್ ಮಾಡಿದರೆ ಅನ್ಬ್ಲಾಕ್ ಮಾಡುವಂಥ ಚಾನ್ಸ್ ಇದೆಯಾ ನೋಡೋಣ. ಸೊ ಅದಕ್ಕಾಗಿ ಇಲ್ಲಿ 6 ಆಫ್ ಸ್ವರ್ಡ್ಸ್ ಬಂದಿದೆ. ಸೊ ಓವರ್ ಆಲ್ ರಿಲೇಷನ್ಶಿಪ್ ವೈಸ್ ಇಲ್ಲಿ ಪಾಸಿಟಿವ್ ಆರ್ ನೆಗೆಟಿವ್ ನೋಡೋಣ. ನೈನ್ ಆಫ್ ಪೆಂಟಿಕಲ್ಸ್. ಓಕೆ, ಸೊ ಕರೆಂಟ್ ಎನರ್ಜೀಸ್ ಇಲ್ಲಿ ನೋಡುವಾಗ ಕ್ವೀನ್ ಆಫ್ ಸ್ವರ್ಡ್ಸ್ ಇದೆ. ಸೊ ಆ್ಯಕ್ಷನ್ ತೊಗೊಳೋದಕ್ಕೆ ಅವರು ರೆಡಿ ಇದ್ದಾರೆ ಅಂತ ಬರ್ತಾ ಇದೆ. ಕರೆಂಟ್ ಎನರ್ಜೀಸ್ನ ನೋಡೋದಾದರೆ ಅವರು ನಿಮ್ಮ ಕಡೆಗೆ ಒಂದು ಆ್ಯಕ್ಷನ್ ತೊಗೊಳಕ್ಕೆ ರೆಡಿ ಇದ್ದಾರೆ. ಹಾಗೆ ಅವ್ರು ಏನು ಅಂದ್ಕೊಂಡಿದ್ರು, ಇಂಡಿಪೆಂಡೆಂಟಾಗಿ ಇರಬೇಕು ಅಂತ ಸ್ವಲ್ಪ ಜನ ಅಂದ್ಕೊಂಡಿದ್ರು ಅನಿಸುತ್ತೆ. ಸೊ ಆ ಒಂದು ವಿಶ್ ಅವ್ರಿಗೆ ಈಡೇರಿದೆ. ಅವ್ರಿಗೆ ಇವಾಗ ಒಂದು ಸ್ಟೆಬಿಲಿಟಿ ಸಿಕ್ಕಿದೆ. ಇಲ್ಲಿ ಬಾಟಮ್ ಆಫ್ ದ ಡೆಕ್ ಸಹ 9 ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ಕೆಲವೊಂದು ಅವ್ರಿಗೆ ಫೈನಾನ್ಷಿಯಲ್ ಸ್ಟೆಬಿಲಿಟಿ, ಅವ್ರು ಏನು ಇಂಡಿಪೆಂಡೆಂಟ್ ಆಗಬೇಕು ಅಂದ್ಕೊಂಡಿದ್ರು ಅದು ಇಲ್ಲಿ ನೆರವೇರಿದೆ ಅಂತಲೂ ಹೇಳ್ಬೋದು. ಹಾಗೆ ಇದು ಒಂದು ಜಸ್ಟಿಸ್ನ ರೆಪ್ರೆಸೆಂಟ್ ಮಾಡೋದ್ರಿಂದ ನಿಮಗೆ ಒಂದು ಜಸ್ಟಿಸ್ನ ಕೊಡಿಸ್ಬೇಕು ಅಂತಲೂ ಅವ್ರಿಗೆ ಥಾಟ್ ಇದೆ. ಬಿಕಾಸ್ ಈ ಪರ್ಸನ್ ತುಂಬ ಎಮೋಷ್ನಲ್ ಆಗಿ ಸ್ವಲ್ಪ ಥಿಂಕ್ ಮಾಡ್ತಾರೆ. ಇವರು ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾರೆ, ಇಲ್ಲ ಅಂತಲ್ಲ.
ಸೊ ದಟ್ಸ್ ವೈ ಅವರು ಇಲ್ಲಿ ನಿಮ್ಮ ಕಡೆ ಆ್ಯಕ್ಷನ್ ತೊಗೊಳ್ಬೇಕಂತ ಡಿಸೈಡ್ ಮಾಡಿದ್ದಾರೆ. ಹಾಗೆ ಸೆಕೆಂಡ್ ಕಾರ್ಡ್ ದ ಎಂಪರರ್ ಇರೋದ್ರಿಂದ ಇಲ್ಲಿ ಸ್ವಲ್ಪ ಅವರು ವರ್ಕಲ್ಲಾಗಿರ್ಬೋದು, ಅವ್ರಿಗೆ ಯಾವುದೇ ಒಂದು ವಿಚಾರದಲ್ಲಿ ಇನ್ನೂ ನಾಲೆಡ್ಜ್ನ ಗೇನ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತಾರೆ, ಯಾವುದೇ ಒಂದು ವಿಚಾರ ಆದ್ರೂ. ಆ್ಯಂಡ್ ನಿಮ್ಮ ವಿಷಯದಲ್ಲೂ ಅಷ್ಟೇ, ಅವರು ಒಂದು ನಿಮಗೆ ಸ್ಟ್ರೆಂತಾಗಿ ಇರೋಕ್ಕೆ ಇಷ್ಟಪಡ್ತಾರೆ. ಹಾಗೆ ನಿಮಗಿಂತ ಹೈ ಪೋಸ್ಟಲ್ಲಿ ಅವರು ಇರ್ಬೋದು, ನಿಮಗಿಂತ ಅನ್ನೋದಕ್ಕಿಂತ ಅವರೊಂದು ಹೈ ಪೋಸ್ಟಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಅವರ ಲೈಫಲ್ಲಿ ಕೆಲವೊಂದು ಅಚೀವ್ಮೆಂಟ್ಸ್ ಆಗಿರ್ಬೋದು, ನಾಲೆಡ್ಜ್ನ ಗೇನ್ ಮಾಡ್ಕೊಳ್ಳೋದು, ಎಕ್ಸ್ಪೀರಿಯನ್ಸ್ನ ಗೇನ್ ಮಾಡ್ಕೊಳ್ಳೋದು, ಇದೆಲ್ಲವೂ ಸಹ ಅವ್ರಿಗೆ ಒಂದು ಮೆಚ್ಯೂರಿಟಿನ ತಂದುಕೊಡ್ತಾ ಇದೆ, ಒಂದು ಅಥಾರಿಟಿನ ತಂದುಕೊಡ್ತಾ ಇದೆ. ಸೊ ಈಗ ಅವರು ತುಂಬ ಮೆಚ್ಯೂರ್ಡಾಗಿ ಥಿಂಕ್ ಮಾಡ್ತಾರೆ ನಿಮ್ಮ ಬಗ್ಗೆ, ಈ ಒಂದು ರಿಲೇಷನ್ಶಿಪ್ ಬಗ್ಗೆ. ಹಾಗೆ ನಿಮ್ಮ ಒಂದು ಪ್ರೆಸೆನ್ಸ್ ಅವ್ರಿಗೆ ಬೇಕಾಗಿದೆ. ಇವಾಗ ನಿಮ್ಮ ಪ್ರೆಸೆನ್ಸ್ ಅವ್ರ ಜೊತೆಗಿದ್ದರೆ ಅವರು ತುಂಬ ಖುಷಿಯಾಗಿರ್ತಾರೆ. ಆ್ಯಂಡ್ ಇಲ್ಲಿ ಕಮ್ಯುನಿಕೇಷನ್ ಅಂತ ನೋಡಿದಾಗ ಡೆಫಿನೆಟ್ಲಿ ಇಲ್ಲಿ ಅವರು ಆ್ಯಕ್ಷನ್ ತೊಗೊಳೋದಕ್ಕೆ ರೆಡಿ ಇರೋದ್ರಿಂದ ಅಗೈನ್ ನಿಮ್ಮ ಮಧ್ಯೆ ಕಮ್ಯುನಿಕೇಷನ್ ಆಗುತ್ತೆ. ಸೊ ನಿಮ್ಮ ಮಧ್ಯೆ ಪ್ರೀತಿ ಇದೆಯಾ, ನಿಮ್ಮ ಮೇಲೆ ಪ್ರೀತಿ ಇದೆಯಾ ಅಂತ ನೋಡುವಾಗ 2 ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ನಿಮಗೆ ಕೆಲವೊಂದು ಥಾಟ್ಸ್ ಇರ್ಬೋದು, ಈ ವ್ಯಕ್ತಿ ಹೇಗೆ ಏನು, ಕೆಲವೊಂದು ಸರಿ ನಿಮಗೆ ಡೌಟ್ಸ್ ಬರ್ಬೋದು. ಬಟ್ ಆ ಥರ ಏನಿಲ್ಲ. ಈ ಒಂದು ರಿಲೇಷನ್ಶಿಪ್ಪಲ್ಲಿ ನೀವು ತುಂಬ ಅಪ್ ಆ್ಯಂಡ್ ಡೌನ್ಸ್ನ ನೋಡ್ತೀರಾ. ಬಟ್ ಇಲ್ಲೊಂದು ಇನ್ಫಿನಿಟಿ ರೆಪ್ರೆಸೆಂಟ್ ಮಾಡ್ತಾ ಇರೋದ್ರಿಂದ ಅದು ಎಲ್ಲೇ ಒಂದು ದೂರ ಹೋದ್ರೂ ಮತ್ತೆ ನಿಮಗೆ ಬಂದು ಸೇರುತ್ತೆ ಅನ್ನೋ ಥರ ಒಂದು ಎನರ್ಜಿನಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದೆ. 2 ಆಫ್ ಪೆಂಟಿಕಲ್ಸ್ ಆ್ಯಂಡ್ 9 ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ಫೈನಾನ್ಷಿಯಲಿನೂ ಅಷ್ಟೇ ಈಗ ಒಂದು ಸ್ಟೆಬಿಲಿಟಿ ಅವ್ರಿಗೆ ಸಿಕ್ಕಿದೆ. ಬಟ್ ಅಪ್ ಆ್ಯಂಡ್ ಡೌನ್ ಇದ್ದೇ ಇರುತ್ತೆ. ಒಂದು ಸರಿ ಅವ್ರಿಗೆ ತುಂಬ ಗ್ರೋತ್ ಚೆನ್ನಾಗಿದ್ದರೆ, ಇನ್ನೊಂದು ಸರಿ ಕೆಲವೊಂದು ಹಾರ್ಡ್ ಟೈಮ್ನ ಅವರು ನೋಡ್ತಾರೆ. 2 ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ಇಲ್ಲಿ ನಿಮ್ಮ ಮೇಲೆ ಅವ್ರಿಗೆ ಫೀಲಿಂಗ್ಸ್ ಇದೆ. ಆ್ಯಂಡ್ ಸ್ವಲ್ಪ ಸಮ್ಟೈಮ್ಸ್ ಅವ್ರಿಗೆ ಕನ್ಫ್ಯೂಷನ್ ಆಗ್ಬೋದು. ಬಟ್ ಈಗ ಇರುವಂಥ ಎನರ್ಜಿ ವೈಸ್ ನೋಡೋದಾದರೆ ಆ್ಯಕ್ಷನ್ ತೊಗೊಳೋದಕ್ಕೆ ಅವರು ರೆಡಿ ಇದ್ದಾರೆ, ನಿಮಗೆ ಕಮಿಟ್ಮೆಂಟ್ ಕೊಡೋದಕ್ಕೆ ರೆಡಿ ಇದ್ದಾರೆ. ಹಾಗೆ ಇಲ್ಲಿ ನಿಮ್ಮನ್ನು ಅವರು ಮಿಸ್ ಮಾಡ್ಕೊಳ್ತಾರೆ, ನಿಮ್ಮ ಮೆಮೊರೀಸ್, ಹಾಗೆ ನಿಮ್ಮ ಜೊತೆ ಕಳೆದಿದ್ದಂಥ ಕ್ಷಣಗಳನ್ನ ಅವರು ತುಂಬ ಮಿಸ್ ಮಾಡ್ಕೊಳ್ತಾರೆ ಅಂತ ಹೇಳ್ಬೋದು. 6 ಆಫ್ ಸ್ವರ್ಡ್ಸ್ ಇಲ್ಲಿ ಇರೋದ್ರಿಂದ ಒಂದು ಫೀಮೇಲ್ ಎನರ್ಜಿಯಿಂದ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಕೆಲವೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಕ್ರಿಯೇಟ್ ಆಗಿರ್ಬೋದು, ಅಥವಾ ಇಲ್ಲಿ ಅವ್ರಿಗೆ ಎಲ್ಡರ್ಸ್ ಯಾರಾದರೂ ಇದ್ದರೆ ಅಥವಾ ಮದರ್ಗೆ ಒಂದು ಹೆಲ್ತ್ ಇಶ್ಯೂ ಇರ್ಬೋದು. ಆ ಒಂದು ಎನರ್ಜಿನೂ ಇಲ್ಲಿ ರೆಪ್ರೆಸೆಂಟ್ ಆಗ್ತಾಯಿದೆ. ಒಂದು ಹೆಲ್ತ್ ಇಶ್ಯೂಸ್ ಏನಿದೆ ಅಥವಾ ಫ್ಯಾಮಿಲಿ ಪ್ರೆಷರ್ ಏನಿದೆ, ಅವ್ರಿಗೆ ಇರುವಂಥ ರೆಸ್ಪಾನ್ಸಿಬಿಲಿಟೀಸಿಂದ ನಿಮಗೆ ಕಮಿಟ್ಮೆಂಟ್ ಕೊಡೋದು ಸ್ವಲ್ಪ ಡಿಲೇ ಆಗ್ತಿರ್ಬೋದು. ಬಟ್ ಕರೆಂಟ್ಲಿ ಅವ್ರು ರೆಡಿ ಇದ್ದಾರೆ. ಇಲ್ಲಿ ಸ್ವಾರ್ಡ್ಸ್ ಕಾರ್ಡ್ ಸಹ ಬಂದಿರೋದ್ರಿಂದ ಡೆಫಿನೆಟ್ಲಿ ನಿಮ್ಮ ಕಡೆಗೆ ಆ್ಯಕ್ಷನ್ ತೊಗೊಳ್ತಾರೆ. ಆ್ಯಂಡ್ ಈ ಪರ್ಸನ್ ತುಂಬ ಮೆಚ್ಯೂರ್ಡ್ ಪರ್ಸನ್ ಅಂತ ಹೇಳ್ಬೋದು. ನಿಮ್ಮ ಬಗ್ಗೆ ಅವರು ತುಂಬ ಒಂದು ರೆಸ್ಪೆಕ್ಟ್ಫುಲ್ಲಾಗಿ ಯೋಚನೆ ಮಾಡ್ತಾರೆ. ಈ ಹಿಂದೆ ಏನೆಲ್ಲ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಕ್ರಿಯೇಟ್ ಆಗಿತ್ತು, ಇವಾಗ ಅವರು ಎಲ್ಲನೂ ಕ್ಲಿಯರ್ ಮಾಡ್ಕೊಳ್ಬೇಕು ಅಂತ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ. 9 ಆಫ್ ಪೆಂಟಿಕಲ್ಸ್ ಇಲ್ಲಿ ಇರೋದ್ರಿಂದ ಈ ಪರ್ಸನ್ಗೆ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಡೆಫಿನೆಟ್ಲಿ ಆ ಒಂದು ವೆಯ್ಟ್ಗೆ ನೀವೇನು ವೆಯ್ಟ್ ಮಾಡ್ತಾ ಇದ್ದೀರಾ ಅದಕ್ಕೊಂದು ಅರ್ಥ ಸಿಗುತ್ತೆ ಅಂತ ಹೇಳ್ಬೋದು. ಇಲ್ಲಿ ರೀಕನ್ಸಿಲೇಷನ್ ಚಾನ್ಸಸ್ ತುಂಬ ಇದೆ. ರೀಕನ್ಸಿಲೇಷನ್ ಆಗುತ್ತೆ, ಅವರು ನಿಮಗೆ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ತಾರೆ. ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅವರಿಂದ, ಈಗ ಆ ಒಂದು ಲೈಫನ್ನು ನಿಮಗೆ ಕೊಡೋದಕ್ಕೆ ಅವರು ರೆಡಿ ಇದ್ದಾರೆ. ಆ್ಯಂಡ್ ನೀವಿಬ್ಬರು ಜೊತೆಗೆ ಸೇರಿ ಒಂದು ಎಕ್ಸ್ಪೆನ್ಸಿವ್ ಲೈಫ್ನ ಲೀಡ್ ಮಾಡ್ತೀರಾ ಅಂತಲೇ ಹೇಳ್ಬೋದು. ಟ್ರಾವೆಲಿಂಗ್ ಎನರ್ಜಿ ತುಂಬ ಇದೆ ಇಲ್ಲಿ. ಆ್ಯಂಡ್ ಇಬ್ರಿಗೂ ನೇಚರ್ ಅಂದರೆ ತುಂಬ ಇಷ್ಟ ಇರ್ಬೋದು. ಆ್ಯಂಡ್ ಈ ಪರ್ಸನ್ಗೆ ತುಂಬ ರಿಚ್ ಮೈಂಡ್ಸೆಟ್, ಏನೇ ಒಂದು ಮಾಡಿದ್ರೂ ಒಂದು ಸ್ಟ್ಯಾಂಡರ್ಡ್ನ ಮೇಂಟೈನ್ ಮಾಡಬೇಕು ಅನ್ನೋ ಒಂದು ವ್ಯಕ್ತಿ. ಹಾಗೆ ಇಲ್ಲಿ ನಿಮ್ಮ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬಂದಾಗ ತುಂಬ ಇವರು ರ್ಯಾಶ್ ಆಗಿ ರೂಡಾಗಿ ಬಿಹೇವ್ ಮಾಡಿರ್ಬೋದು ಈ ಹಿಂದೆ ನಿಮ್ಮ ಜೊತೆ. ಬಟ್ ಅದಕ್ಕೆಲ್ಲ ಕೆಲವೊಂದು ಟೈಮ್ ಇವ್ರಿಗೆ ತುಂಬ ಬೇಜಾರಾಗುತ್ತೆ, ಹಾಗೆ ನಾನು ವರ್ತಿಸಬಾರ್ದಿತ್ತು ಅಂತ. ಈ ಪರ್ಸನಿಂದ ನೀವು ಕಮಿಟ್ಮೆಂಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಇದೊಂದು ಜಸ್ಟ್ ಜನರಲ್ ರೀಡಿಂಗ್ ಆಗಿತ್ತು. ಈ ವ್ಯಕ್ತಿಗೋಸ್ಕರ ವೆಯ್ಟ್ ಮಾಡ್ಬೋದಾ ಅನ್ನೋ ಒಂದು ಕ್ವಶನ್ ನಿಮಗಿದ್ರೆ ಡೆಫಿನೆಟ್ಲಿ ವೆಯ್ಟ್ ಮಾಡ್ಬೋದು. ಆ್ಯಂಡ್ ನಿಮ್ಗೇನಾದರೂ ಪರ್ಸನಲ್ ರೀಡಿಂಗ್ ಬೇಕು, ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಗೈಡೆನ್ಸ್ ಬೇಕು ಅಂತ ಇದ್ದರೆ, ಅಥವಾ ತುಂಬ ಕನ್ಫ್ಯೂಷನ್ ಇದೆ, ಒಂದು ಕ್ಲಾರಿಟಿ ಬೇಕು ಅಂತ ಇದ್ದರೆ ಪರ್ಸ್ನಲ್ ಕನ್ಸಲ್ಟೇಷನ್ ತೊಗೊಳ್ಬೋದು. ಹಾಗೆ ಹೀಲಿಂಗ್ ಬ್ರೇಸ್ಲೆಟ್ಸ್ ಯಾರೆಲ್ಲ ಪರ್ಚೇಸ್ ಮಾಡಬೇಕಂತ ಇದ್ದೀರಾ,
ಕೋರ್ಸಸ್ನ ಯಾರು ಜಾಯ್ನ್ ಆಗಬೇಕಂತ ಇದ್ದೀರಾ ಡೆಫಿನೆಟ್ಲಿ ಜಾಯ್ನ್ ಆಗಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.